ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣಗಳ ಮೇಲೆ ಹಗರಣಗಳು ನಡೀತಿವೆ ಅಂತ ಆರೋಪಿಸುತ್ತಿರುವಂತಹ ಬಿಜೆಪಿ ಈಗ ತಬ್ಬಿಬ್ಬಾಗುವಂತಹ ಸಂದರ್ಭ ಬಂದಿದೆ. ತಮ್ಮ ಆಡಳಿತಾವಧಿಯಲ್ಲಿ ನಡೆದಂತಹ ಅಕ್ರಮಗಳು, ಭ್ರಷ್ಟಾಚಾರ ಪ್ರಕರಣಗಳು ಒಂದರ ಹಿಂದೊಂದರಂತೆ ಹೊರಬರುತ್ತಿರುವುದರಿಂದ ಬಿಜೆಪಿಗೆ ಮುಖಭಂಗವಾಗಿದೆ. ಈ ಸಾಲಿನಲ್ಲಿ ಬಹುವಿ ಅಭಿವೃದ್ಧಿ ನಿಗಮದ 87 ಕೋಟಿ ರೂಪಾಯಿಗಳ ಹಗರಣ ಕೂಡ ಒಂದು. ಸ್ವತಃ ಬಿಜೆಪಿಯಲ್ಲಿದ್ದ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಈ ಅಕ್ರಮಕ್ಕೆ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಹೊಣೆ ಮಾಡಿದ್ದು 100 ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಸವಾಲನ್ನ ಕೂಡ ಹಾಕಿದ್ದಾರೆ. ಅಂದಮೇಲೆ ನೀವೇ ಊಹಿಸಿಕೊಳ್ಳಿ ಬಿಜೆಪಿ ಎಂತಹ ಸುಳಿಯಲ್ಲಿದೆ ಅಂತ. ಬೋವಿ ಜನಾಂಗದ ಅಭಿವೃದ್ಧಿಗಾಗಿ 2016ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬೋವಿ ಅಭಿವೃದ್ಧಿ ನಿಗಮವನ್ನು ಲಾಭದಾಯಕವಲ್ಲದ ಸಂಸ್ಥೆಯನ್ನಾಗಿ ಸ್ಥಾಪಿಸಲಾಯಿತು. ನಂತರ 2 ವರ್ಷಗಳಲ್ಲಿ ಸಮುದಾಯದ ಪ್ರಗತಿಗಾಗಿ ವಿವಿಧ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಯತ್ನಿಸಿತು. ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಈ ನಿಗಮದಲ್ಲಿ ಅಕ್ರಮಗಳು ನಡೆಯಲಾರಂಭಿಸಿದವು. ಅದೆಷ್ಟರ ಮಟ್ಟಿಗೆ ಅಂದರೆ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 87 ಕೋಟಿ ರೂಪಾಯಿಗಳ ಅಕ್ರಮ ನಡೆಯಿತು. 2021ರ ಆಗಸ್ಟ್ ತಿಂಗಳಲ್ಲಿ ವೆಂಕಟೇಶ್ ಮೌರ್ಯ ಮತ್ತು ಎನ್ ನಾರಾಯಣ ಸ್ವಾಮಿ ಅವರುಗಳು ನಿಗಮದಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ದೂರು ನೀಡಿದ ಮೇಲೆ ಅಕ್ರಮ ಬೆಳಕಿಗೆ ಬಂತು. ಬೊಮ್ಮಾಯಿ ಸರ್ಕಾರ ನಾಮಕಾವಾಸ್ತೆಯ ತನಿಖೆಗಾಗಿ ಸಿಐಡಿಗೆ ಒಪ್ಪಿಸಿತ್ತಾದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಭ್ರಷ್ಟಾಚಾರ ನಿಗ್ರಹ ದಳ ಕೂಡ ಈ ಹಗರಣದ ತನಿಖೆ ನಡೆಸಿತು. ಗೂಳಿಹಟ್ಟಿ ಶೇಖರ್ ಆರೋಪಿಸುವಂತೆ ಸಚಿವರೇ ಭಾಗಿಯಾಗಿರುವುದರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ. ಹಾಗಿದ್ರೆ ಏನಿದು ಅಕ್ರಮ ಅಂತ ಕೇಳ್ತೀರಾ? 2021ರಲ್ಲಿ ನಿಗಮದ ಎಸ್ ಬ್ಯಾಂಕ್ ಖಾತೆಯಿಂದ ತಲಾ 10 ಲಕ್ಷ ರೂಪಾಯಿಗಳಂತೆ 53 ಜನರಿಗೆ ಅಂದರೆ 5,30 ಲಕ್ಷ ರೂಪಾಯಿಗಳನ್ನು ನಿಯಮಬಾಹಿರವಾಗಿ ಬಿಡುಗಡೆ ಮಾಡಲಾಯಿತು. ಅದೇ ರೀತಿ ನಿಗಮದ ಯಾದಗಿರಿ ಶಾಖೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಸಹಕಾರ ಬ್ಯಾಂಕ್ನಿಂದ 118 ಫಲಾನುಭವಿಗಳಿಗೆ ತಲಾ 10 ಲಕ್ಷ ರೂಪಾಯಿಗಳನ್ನು ಅಂದರೆ 11,80 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಯಿತು. ಬೆಂಗಳೂರಿನ ICICI ಬ್ಯಾಂಕ್, HDFC ಬ್ಯಾಂಕ್ ಖಾತೆಗಳಿಂದ 20 ಕೋಟಿ ಮೊತ್ತದ ಹಣವನ್ನು ಫಲಾನುಭವಿಗಳಿಗೆ ಅನಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಸಾಂಸ್ಥಿಕ ಕೋಟಾದಡಿ 4,60 ಲಕ್ಷ ಮತ್ತು 6,05 ಲಕ್ಷ ರೂಪಾಯಿಗಳನ್ನು ಅನಧಿಕೃತವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಯಿತು. ಸಾಯಿ ಥೆರಪಿಕ್ಸ್ನಿಂದ ಸಾಮಗ್ರಿ ಖರೀದಿಗೆ ಸರ್ಕಾರಿ ಆದೇಶಗಳಿಲ್ಲದೆ 1,78 ಲಕ್ಷ ಬಿಡುಗಡೆ. ಅನಿಕಾ ಎಂಟರ್ಪ್ರೈಸಸ್, ಹರಿಣಿತಾ ಕ್ರಿಯೇಷನ್ಸ್ಗೆ 5,98 ಲಕ್ಷ, ಹೀಗೆ ವಿವಿಧ ಸಂಸ್ಥೆಗಳಿಗೆ ಹಣ ಬಿಡುಗಡೆ ಮಾಡಲಾಯಿತು. ಈ ಎಲ್ಲಾ ಹಣಕಾಸು ವಹಿವಾಟುಗಳಿಗೆ ದಾಖಲೆಗಳಿಲ್ಲ. ಈ ಅಕ್ರಮಗಳಿಗೆ ಕಾರಣರಾದ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಲೀಲಾವತಿ, ಪ್ರಧಾನ ವ್ಯವಸ್ಥಾಪಕ ಡಾಕ್ಟರ್ BK ನಾಗರಾಜಪ್ಪ, PD ಸುಬ್ಬಯ್ಯ ಅವರು ಅವ್ಯವಹಾರದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಅಮಾನತುಗೊಂಡರು. ನಿಗಮದ ಹಣ ಅಕ್ರಮವಾಗಿ ಹೇಗೆ ವರ್ಗಾವಣೆಯಾಗ್ತಿತ್ತು ಅನ್ನೋದಕ್ಕೆ ಮಂಜುನಾಥ್ ಗೌಡ ಅವರು ಕೊಟ್ಟ ಹೇಳಿಕೆ ಬೆಚ್ಚಿ ಬೀಳಿಸುವಂಥದ್ದು. ಮಂಜುನಾಥ್ ಅವರು CIDಗೆ ನೀಡಿರುವ ಹೇಳಿಕೆಯಲ್ಲಿ ವಿನಯ್ ವಲ್ಯಾಪುರ ಎನ್ನುವರು ಹಣಕಾಸಿನ ನೆರವು ನೀಡುವ ಆಮಿಷದೊಂದಿಗೆ ತಮ್ಮ ಸಂಸ್ಥೆಗಳಿಗೆ ನಿಗಮದಿಂದ ಹಣ ವರ್ಗಾವಣೆ ಮಾಡಿಸಿ ಅದನ್ನು ನಗದು ರೂಪದಲ್ಲಿ ಮರಳಿ ಪಡೆಯುತ್ತಿದ್ದ ಬಗ್ಗೆ ವಿವರಿಸಿದ್ದಾರೆ. ಈ ರೀತಿಯಲ್ಲಿ 9,50 ಲಕ್ಷ ರೂಪಾಯಿ ಹಣ ನಿಗಮದಿಂದ ಅಕ್ರಮವಾಗಿ ವರ್ಗವಾಗಿರುವ ದಾಖಲೆಗಳು ತನಿಖೆಯಿಂದ ಬಯಲಾದವು. ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಮೂಗಿನ ಕೆಳಗೆ ನಡೆದ ಈ ಅಕ್ರಮದ ಬಗ್ಗೆ ತನಿಖೆ ನಡೆದರೂ ಸೂಕ್ತ ಕ್ರಮವನ್ನ ಕೈಗೊಳ್ಳದೆ ಅಧಿಕಾರ ಮುಗಿಸಿದ ಬಿಜೆಪಿ ಈಗ ಅಕ್ರಮಗಳ ಕುರಿತು ಮಾತನಾಡುತ್ತಿರುವುದು ವ್ಯಂಗ್ಯ. ಅಲ್ಪಕಾಲ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿದ್ದ ಗೂಳಿಹಟ್ಟಿ ಶೇಖರ್ ಈ ಅಕ್ರಮದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ 13 ನಿಮಿಷಗಳ ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ಬೋವಿ ಸಮುದಾಯದ ಮುಖಂಡರೇ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆಗ ಸಚಿವರಾಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಈ ಅವ್ಯವಹಾರಕ್ಕೆ ಹೊಣೆ ಅಂತ ಆರೋಪಿಸಿದ್ರು. ಅವರ ಪ್ರಕಾರ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರೋದು 100 ಕೋಟಿ ರೂಪಾಯಿಗಳ ಅಕ್ರಮ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಈ ಹಗರಣದ ತನಿಖೆ ನಡೀಬೇಕು ಅಂತ ಆಗ್ರಹಿಸಿ ಕಳೆದ ತಿಂಗಳು ಆಡಿಯೋವೊಂದನ್ನು ಬಿಡುಗಡೆ ಮಾಡಿದ್ರು. ಆ ಆಡಿಯೋ ಬಾಂಬ್ನಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ, ಅಶೋಕಣ್ಣವ್ರೆ, ವಿರೋಧ ಪಕ್ಷ ನಾಯಕರೇ ಕೇಳ್ಕೊಳ್ಳಿ. ವಿಜೇಂದ್ರಣ್ಣವ್ರೆ, ನೀವು ರಾಜ್ಯಾಧ್ಯಕ್ಷರು ಕೇಳ್ಕೊಳ್ಳಿ. ನೀವೆಲ್ಲ ನಾಳೆ ಸ್ಟ್ರೈಕ್ ಮಾಡಕ್ಕೆ ಹೋಗ್ತಿರಲ್ಲ. ಬೋವಿ ನಿಗಮದಲ್ಲಿ 100 ಕೋಟಿ ಸ್ವಾಮಿ ತಿಂದಿರೋದು. 100 ಕೋಟಿ ಯಾರು ಗೊತ್ತಾ? ನೀವು ರಾಜೀನಾಮೆ ಈಗ ಕೇಳ್ತಾ ಇದ್ರಲ್ಲ, ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ. ಅವತ್ತು ಮಂತ್ರಿ ಆಗಿದ್ದಾರೆ ಯಾರು ಗೊತ್ತಾ? ನಮ್ಮ MP ಅವಳಿಗೆ ಗೆಲ್ಸಿದ್ದಾರೆ. ನಾವು ನೀವೆಲ್ಲ ಗೆಲ್ಸಿದ್ದೀವಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು. ನೀವು CBIಗೆ ಹಾಕ್ತೀರ, CBIಗೆ ಹಾಕಕ್ಕೆ ಹೋಗ್ಬೇಡಿ, ದಯಮಾಡಿ CBIಗೆ ಹಾಕಕ್ಕೆ ಹೋಗ್ಬೇಡಿ. ಇದನ್ನ ನಾವು CID ಕೊಟ್ಟಿದ್ದೀವಿ. ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ, ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಬೋವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ, ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತೋ ಆ ನಿಗಮಗಳು ಸೇರಿಕೊಂಡು
ಈಗಿನ ದಿವಸ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ. CBIಗೆ CIDಗೆ ನಾವು ಕೊಟ್ಟಿವಿ ಸ್ವಾಮಿ. ಕೋಟ ಶ್ರೀನಿವಾಸ ಪೂಜಾರಿ ಪಾಪ ಅವರಂಥ ಪ್ರಾಮಾಣಿಕರು ಯಾರೂ ಇಲ್ಲ ದೇಶದಲ್ಲಿ. 50-60 ಕೋಟಿ ಚುನಾವಣಾ ಸಂದರ್ಭದಲ್ಲಿ 60 ಕೋಟಿ ಆಸ್ತಿ ಮಾಡಿದ್ರು ಎಲ್ಲಿಂದ ಬಂತು ಅಂತೇಳಿ ಅದು ಉದಾಹರಣೆ ಕೊಟ್ಟೇ ಇಲ್ಲ ಅವರು. ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇಲ್ಲಿ ಬೋವಿನಗಿಮದಲ್ಲಿ 100-120 ಕೋಟಿ ವ್ಯವಹಾರ ಆಯಿತು. ದುಡ್ಡೆಲ್ಲ ತಿನ್ಕೊಂಡು ಹೋಗ್ಬಿಟ್ರಲ್ಲಿ. ಸರ್ಕಾರದ ಉದ್ಯಮಶೀಲತಾ ಯೋಜನೆಯಡಿ ಸಾಲ ಸೌಲಭ್ಯ ಕೋರಿ ಬೋವಿ ನಿಗಮಕ್ಕೆ ಸಾಕಷ್ಟು ಅರ್ಜಿಗಳು ಬಂದಿದ್ದವು. ಈ ಪೈಕಿ ನಕಲಿ ಜಾತಿ ಪತ್ರ ಹಾಗೂ ಅಂಕಪಟ್ಟಿ ಸಲ್ಲಿಸಿದ ಹಲವು ಅರ್ಜಿಗಳು ತಿರಸ್ಕೃತವಾಗಿದ್ದವು. ಬೆಂಗಳೂರು ನಗರ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಕಲಬುರಗಿ, ವಿಜಯಪುರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಸೇರಿ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಅರ್ಜಿಗಳ ಪೈಕಿ 60 ಮಂದಿ ಫಲಾಪೇಕ್ಷಿಗಳ ಅರ್ಜಿಗಳಿಗೆ ವ್ಯವಸ್ಥಾಪಕ ನಿರ್ದೇಶಕಿ ಲೀಲಾವತಿ ಹಾಗೂ ಪ್ರಧಾನ ವ್ಯವಸ್ಥಾಪಕ ನಾಗರಾಜಪ್ಪ ಅವರ ಸಹಿಗಳನ್ನು ಫೋರ್ಜರಿ ಮಾಡಿ ಮಂಜೂರಾತಿಗೆ ಸಲ್ಲಿಸಿದ್ರು ಎನ್ನಲಾಗುತ್ತಿದೆ. ಬೊಮ್ಮಾಯಿ ಅವರ ಅವಧಿಯಲ್ಲಿ ನಡೆದ ಹಲವು ಹಗರಣಗಳಲ್ಲಿ ಇದು ಕೂಡ ಒಂದು. ಇವ್ಯಾವೂ ಕೂಡ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಅವಕಾಶ ಸಿಕ್ಕಲ್ಲೆಲ್ಲ ಹಣವನ್ನ ದೋಚಿದ ಬಿಜೆಪಿ ನಾಯಕರು, ಮಂತ್ರಿಗಳು ಜನಪರ ಕಾಳಜಿ, ಜನಕಲ್ಯಾಣದ ಕಾರ್ಯಕ್ರಮಗಳು ಎಲ್ಲವನ್ನೂ ಗಾಳಿಗೆ ತೂರಿದ್ದಾರೆ. ಸಾಮಾನ್ಯ, ಶೋಷಿತ, ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ಕೆಲಸ ಮಾಡುತ್ತಿದ್ದಂತಹ ಸಂಸ್ಥೆಗಳ ಹಣವನ್ನ ದೋಚಿ ತಮ್ಮ ಖಜಾನೆಯನ್ನ ಭರ್ತಿ ಮಾಡಿಕೊಂಡ ಬಿಜೆಪಿ ನಾಯಕರು ಈಗ ಕಳ್ಳ ಅಂತ ಕೂಗ್ತಿರೋದೇ ಹಾಸ್ಯಾಸ್ಪದ.